ಸಿಎಂ ಡಿಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು ಕಡೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದರಲ್ಲೂ ಫಿಲ್ಮ್ ಸಿಟಿ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಿಎಂ ತವರಿಗೆ ಫಿಲ್ಮ್ ಸಿಟಿ ಮಂಜೂರಾಗಿದೆ, ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಜೆಟ್ ಮೇಲೇನೆ ಸಿನಿಮಾ ರಂಗದವರು ಅನುಮಾನ ಹೊರ ಹಾಕ್ತಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು ಕಡೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದರಲ್ಲೂ ಫಿಲ್ಮ್ ಸಿಟಿ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಿಎಂ ತವರಿಗೆ ಫಿಲ್ಮ್ ಸಿಟಿ ಮಂಜೂರಾಗಿದೆ, ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಜೆಟ್ ಮೇಲೇನೆ ಸಿನಿಮಾ ರಂಗದವರು ಅನುಮಾನ ಹೊರ ಹಾಕ್ತಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು ಕಡೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದರಲ್ಲೂ ಫಿಲ್ಮ್ ಸಿಟಿ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಿಎಂ ತವರಿಗೆ ಫಿಲ್ಮ್ ಸಿಟಿ ಮಂಜೂರಾಗಿದೆ, ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಜೆಟ್ ಮೇಲೇನೆ ಸಿನಿಮಾ ರಂಗದವರು ಅನುಮಾನ ಹೊರ ಹಾಕ್ತಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು ಕಡೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದರಲ್ಲೂ ಫಿಲ್ಮ್ ಸಿಟಿ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಿಎಂ ತವರಿಗೆ ಫಿಲ್ಮ್ ಸಿಟಿ ಮಂಜೂರಾಗಿದೆ, ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಜೆಟ್ ಮೇಲೇನೆ ಸಿನಿಮಾ ರಂಗದವರು ಅನುಮಾನ ಹೊರ ಹಾಕ್ತಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು ಕಡೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದರಲ್ಲೂ ಫಿಲ್ಮ್ ಸಿಟಿ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಿಎಂ ತವರಿಗೆ ಫಿಲ್ಮ್ ಸಿಟಿ ಮಂಜೂರಾಗಿದೆ, ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಜೆಟ್ ಮೇಲೇನೆ ಸಿನಿಮಾ ರಂಗದವರು ಅನುಮಾನ ಹೊರ ಹಾಕ್ತಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು ಕಡೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದರಲ್ಲೂ ಫಿಲ್ಮ್ ಸಿಟಿ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಿಎಂ ತವರಿಗೆ ಫಿಲ್ಮ್ ಸಿಟಿ ಮಂಜೂರಾಗಿದೆ, ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಜೆಟ್ ಮೇಲೇನೆ ಸಿನಿಮಾ ರಂಗದವರು ಅನುಮಾನ ಹೊರ ಹಾಕ್ತಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ.
ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು ಕಡೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದರಲ್ಲೂ ಫಿಲ್ಮ್ ಸಿಟಿ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಿಎಂ ತವರಿಗೆ ಫಿಲ್ಮ್ ಸಿಟಿ ಮಂಜೂರಾಗಿದೆ, ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಜೆಟ್ ಮೇಲೆನೆ ಸಿನಿಮಾ ರಂಗದವರು ಅನುಮಾನ ಹೊರ ಹಾಕ್ತಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು ಕಡೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದರಲ್ಲೂ ಫಿಲ್ಮ್ ಸಿಟಿ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಿಎಂ ತವರಿಗೆ ಫಿಲ್ಮ್ ಸಿಟಿ ಮಂಜೂರಾಗಿದೆ, ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಜೆಟ್ ಮೇಲೆನೆ ಸಿನಿಮಾ ರಂಗದವರು ಅನುಮಾನ ಹೊರ ಹಾಕ್ತಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು ಕಡೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದರಲ್ಲೂ ಫಿಲ್ಮ್ ಸಿಟಿ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಿಎಂ ತವರಿಗೆ ಫಿಲ್ಮ್ ಸಿಟಿ ಮಂಜೂರಾಗಿದೆ, ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಜೆಟ್ ಮೇಲೆನೆ ಸಿನಿಮಾ ರಂಗದವರು ಅನುಮಾನ ಹೊರ ಹಾಕ್ತಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು ಕಡೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದರಲ್ಲೂ ಫಿಲ್ಮ್ ಸಿಟಿ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಿಎಂ ತವರಿಗೆ ಫಿಲ್ಮ್ ಸಿಟಿ ಮಂಜೂರಾಗಿದೆ, ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಜೆಟ್ ಮೇಲೆನೆ ಸಿನಿಮಾ ರಂಗದವರು ಅನುಮಾನ ಹೊರ ಹಾಕ್ತಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು ಕಡೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ. ಅದರಲ್ಲೂ ಫಿಲ್ಮ್ ಸಿಟಿ ವಿಚಾರದಲ್ಲಿಯೂ ಕೂಡ ರಾಜಕೀಯವನ್ನ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸಿಎಂ ತವರಿಗೆ ಫಿಲ್ಮ್ ಸಿಟಿ ಮಂಜೂರಾಗಿದೆ, ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬಜೆಟ್ ಮೇಲೆನೆ ಸಿನಿಮಾ ರಂಗದವರು ಅನುಮಾನ ಹೊರ ಹಾಕ್ತಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು ಮಾತನ್ನ ಹೇಳಿದ್ರು. ಚಿತ್ರರಂಗದವರ ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡಬೇಕು ನಮಗೂ ಗೊತ್ತಿದೆ ಅಂತ. ಅದು ಬಜೆಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಸ್ವತಃ ಕಲಾವಿದರನ್ನ. ಯಾಕಂದ್ರೆ ಹಲವು